Karnataka State Stakeholders Meet for Inclusion, Equity and Accessibility organized by Sense of India on 19th December 2024. Participants, adults with deaf blindness and multiple disabilities, their family members and support persons, official professionals from relevant state and district government, departments, institutions, corporates and donate agencies working for rehabilitation for persons with disabilities including CSOs and OPDs, need for inclusion, equity and accessibility for person with deaf blindness PWDB. ಮಕ್ಕಳನ್ನ ಗುರುತಿಸಿ ಅವರಿಗೆ ಬೇಕಾಗಿರುವಂತ ಸೌಲಭ್ಯವನ್ನು ನಾವು ಕೊಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈಗ ಅದೇ ರೀತಿಯಾಗಿ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಹರೀಶ್ ಸರ್ ಅವರು ಇದ್ದಾರೆ. ಸೊ ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇರಬೇಕು ಅಂತ ನಾವು ಹ್ಯೂಮನ್ ರೈಟ್ಸ್ ಚಾರ್ಟರ್ ಅಲ್ಲಿ ಮತ್ತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ. ಬಟ್ ದೇರ್ ಆರ್ ಆರ್ಗನೈಸೇಷನ್ಸ್ ಲೈಕ್ ಸೆನ್ಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ವರ್ಕ್ ಮಾಡ್ತಿದೆ. ಆಮೇಲೆ ಅದನ್ನ ಇಂಪ್ಲಿಮೆಂಟೇಷನ್ ಹೇಗೆ ಮಾಡಬೇಕು. ಸೊ ಈ ಮೂರು ಮೇನ್ ಸ್ಟ್ರೀಮ್ ತರೋದಕ್ಕೆ ಗವರ್ಮೆಂಟ್ ಆಗಿರ್ಬೋದು ಅಂಡ್ ಮೆನಿ ಆರ್ಗನೈಸೇಷನ್ಸ್ ಆರ್ ವರ್ಕಿಂಗ್ ಟು ಬ್ರಿಂಗ್ ದೆಮ್ ಟು ದ ಮೇನ್ ಸ್ಟ್ರೀಮ್. ಇವತ್ತು ಯಾವುದೇ ಒಂದು ಪ್ರೋಗ್ರಾಮು ಸ್ಕೀಮು ಸಕ್ಸಸ್ ಆಗಬೇಕು ಅದನ್ನ ಅಂತಂದ್ರೆ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಎಲೆಕ್ಷನ್ ಅಂತ ತಗೊಳ್ಳಿ, ಟು ಬಿಲ್ಡ್ ಎ ಗ್ರೇಡ್ಸ್ ಮುಂದೆ ಬಂದು ಹೇಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ತುಂಬಾ ಜನ. ಸೊ ಅದರಿಂದ ಫಸ್ಟ್ ಆಫ್ ಆಲ್ ಐಡೆಂಟಿಫಿಕೇಶನ್ ಆಫ್ ಬೆನಿಫಿಷರೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಅವ್ರಿಗೆ ನಾವು ಎಂಪ್ಯಾಥೆಟಿಕ್ ಆಗಿ ಫೀಲ್ ಮಾಡಬೇಕು. ಅವ್ರಿಗೆ ಯಾವ ತರ, ಈಗ ಆಲ್ರೆಡಿ ತುಂಬಾ ಜನ ಹೇಳ್ದಂಗೆ ಕೇಳಿಸ್ತಾ ಇರೋದಿಲ್ಲ, ಕಾಣಿಸ್ತಾ ಇರೋದಿಲ್ಲ, ಅವ್ರು ಏನು ಪ್ರಪಂಚನ ಎಲ್ಲಿದ್ದೀವಿ ಏನು ಅಂತ ಗೊತ್ತಾಗಿರೋದು. ಆತರ ಇದ್ದಾಗ ನಾವು ವೆನ್ ವಿ ಫೀಲ್ ಎಂಪ್ಯಾಥೆಟಿಕ್, ನಾವು ಆ ಪೊಸಿಷನ್ ಅಲ್ಲಿ ಇದ್ದು ಹೆಂಗಿರುತ್ತೆ ಅವ್ರ ಸಿಚುವೇಶನ್ ಅಂತ ಅರ್ಥ ಮಾಡ್ಕೊಂಡ್ರೆ ಅವಾಗ ಗೊತ್ತಾಗುತ್ತೆ ಅವ್ರ ಪರಿಸ್ಥಿತಿ ಏನಿದೆ, ಅವ್ರ ಸಿಚುವೇಶನ್ ಏನಿದೆ. ಅವರು ನಮಗೆ ಮನುಷ್ಯ, ಅವ್ರಿಗೂ ನಾವು ಒಂದು ಸ್ಪೇಸ್ ಕೊಡಬೇಕು ಇದರಲ್ಲಿ ಟು ಲಿವ್ ಎ ಹೆಲ್ತಿ ಲಿವಿಂಗ್ ಅಂತ ಹೇಳ್ಬೋದು. ಸೊ ಪಾರ್ಟಿಸಿಪೇಷನ್, ಐಡೆಂಟಿಫಿಕೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕಡ್ಡಾಯವಾಗಿ ಶಿಕ್ಷಣ ಪಡೀಲೇಬೇಕು. ನಾರ್ಮಲ್ ಚಿಲ್ಡ್ರನ್ ಮಕ್ಕಳು ಶಾಲೆಗೆ ಬರ್ತಾರೆ. ಇನ್ನು ಸ್ವಲ್ಪ ಡಿಸೇಬಲ್ ಚೈಲ್ಡ್ ಇರೋರು ಅವರವರ ಹಂತದಲ್ಲಿ ಇವಾಗ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದೆ, ರೂಪಿಸಿದೆ, ಅನುದಾನ ಕೊಡ್ತಾ ಇದೆ. ಯಾವ ಮಕ್ಕಳು ಕೂಡ ಶಿಕ್ಷಣಕ್ಕೆ ವಂಚಿತರಾಗೋಗಿಲ್ಲ ಇವಾಗ. ಹಾಗಾಗಿ ಇವಾಗ ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕ ಅಡಿಯಲ್ಲಿ ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳಿಗೆ ಸಮನ್ವಯ ಶಿಕ್ಷಣದ ಅಡಿಯಲ್ಲಿ ಹಲವಾರು ಅವಕಾಶಗಳನ್ನ ಒದಗಿಸಲಾಗಿದೆ. ಸಮನ್ವಯ ಶಿಕ್ಷಣದ ಮಧ್ಯವರ್ತನ ಚಟುವಟಿಕೆಗಳ ಅಡಿಯಲ್ಲಿ ಸಾಮಾನ್ಯ ಶಾಲೆಗಳಲ್ಲಿ ದಾಖಲಾಗಿರುವ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳಿಗೆ ಶಿಕ್ಷಣ ಮಂತ್ರಾಲಯ ಇಲ್ಲಿ ಪ್ರಾಜೆಕ್ಟ್ ಅಪ್ರೂವಲ್ ಬೋರ್ಡ್ ಅಂತ ಇದೆ, PAB ಅಂತ ಹೇಳ್ಬಿಟ್ಟು, ಇಲ್ಲಿ ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮಗಳ ಚಟುವಟಿಕೆಗಳಿಗೆ ಅನುದಾನವನ್ನ ಕೊಡ್ತಾ ಇದ್ದೀವಿ. PAB ಇದ್ರ ಮೂಲಕ ಬೇರೆ 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 ಚಟುವಟಿಕೆಗಳಿಗೆ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳಿಗೆ, ಸರಿನಾ? ಸೊ ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ಮೇಲೆ ನಮ್ಗೆ ಅನಿಸ್ತಾ ಇದೆ, ನಾವು ಇನ್ನೂ ಜಾಸ್ತಿ ಅನುದಾನವನ್ನ ಪ್ರೊವೈಡ್ ಮಾಡಿ ಈ ಒಂದು ಮಕ್ಕಳಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನ ಒದಗಿಸಿ ಈ ಮಕ್ಕಳಿಗೆ ಇನ್ನೂ ನಮ್ಮ ಕೈನಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡೋಣ ಅಂತ ನನಗೆ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ವಿ. ತುಂಬಾ ಒಳ್ಳೆ, ತುಂಬ ಧನ್ಯವಾದಗಳು ನಾರಾಯಣ ಅವರೇ. ಸೊ ನಮ್ಗೆ ಸ್ವಲ್ಪ ಅವೇರ್ನೆಸ್ ಆಯ್ತು, ಮೋಟಿವೇಶನ್ ಆಯ್ತು ನಿಮ್ಗೆಲ್ಲ ನೋಡಿ, ಇಲ್ಲಿ ನೋಡಿ, ಸರಿನಾ? ಸೊ ಈ ತರ ಕಾರ್ಯಕ್ರಮಗಳು ಕರಿತಾ ಇದ್ರೆ ನಾವು ಅನುದಾನ ಹೆಚ್ಚು ಮಾಡ್ತಾ ಇರ್ತೀವಿ. PAB ನಲ್ಲಿ ಹೇಳಿ ರೆಕಮೆಂಡ್ ಮಾಡಿ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನ ಮಾಡ್ತೀವಿ, ಸರಿನಾ? ಸೊ ನಾನು ಈ ಹಿಂದೆ HML ಆಗಿದ್ದೆ ತುಂಬಾ ದೊಡ್ಡ ಶಾಲೆಗಳಲ್ಲಿ. 2500 ಚಿಲ್ಡ್ರನ್ ಇದ್ರು ನನ್ನ ಶಾಲೆಯಲ್ಲಿ. ಅಲ್ಲೂ ತುಂಬಾ ಮಕ್ಕಳನ್ನ ನೋಡಿದ್ದೀನಿ ನಾನು ನನ್ನ ಕೈಲಾದಷ್ಟು ಎಷ್ಟು ಸಹಾಯ ಮಾಡಿದ್ದೀನಿ. ಬೈಸಿಕಲ್ ಕೊಡಿಸಿದ್ದೀನಿ ಹಿಯರಿಂಗ್ ಚಂದ್ರಶೇಖರ್ ಅಂಡ್ ಲಿಂಗರಾಜಪುರ, ಅಲ್ಲೆಲ್ಲ ಮಕ್ಕಳಿಗೆ ಇವ್ರಿಗೆಲ್ಲ ಕರೆಸಿ ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ. ಸೊ ನನಗೆ ಇನ್ನೊಂದು ಆಪರ್ಚುನಿಟಿ ದೇವರು ಕೊಟ್ಟಿದ್ದಾನೆ. ಸೊ ಐ ಆಮ್ ಇನ್ SSK. ಅಲ್ಲೂ ಕೂಡ ನಾವು ನಮ್ಮ ಕೈಲಾದಷ್ಟು
ಇದನ್ನ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡೋದಾಗಲಿ, ಅನುದಾನ ಕೊಡೋದಾಗಲಿ, ಇದಕ್ಕೆಲ್ಲ ನಾವು ಮಾಡಬಹುದು. ಸೊ ಡೆಫಿನೆಟ್ಲಿ ದಿಸ್ ಇಯರ್ ವಿಲ್ ಇನ್ಕ್ರೀಸ್ ದ ಅನುದಾನ. PAB ಅವ್ರಿಗೆ ಇದು ಮಾಡಿ ರೆಕಮೆಂಡ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. So that we can provide lot of opportunities for gifted people like you. Gifted ನೀವೆಲ್ಲ ದೇವರ ಮಕ್ಕಳು, ನಾವು ದೇವರ ಮಕ್ಕಳೇ ಅಂದ್ರೂ ನಿಮ್ಮಲ್ಲಿರುವ ಒಂದು ಪೊಟೆನ್ಶಿಯಾಲಿಟಿ ನೋಡಿದ್ರೆ ನೀವು ಸ್ಪೆಷಲ್, ನೀವು ದೇವರು ನಿಮಗೆ ಸ್ಪೆಷಲ್ ಎಲ್ಲ ಹಂತದಲ್ಲೂ ನಿಮಗೆ ಒಂದು ಹೇಳಿ God has provided you ತುಂಬ ಒಂದು ಜಾಸ್ತಿ ಶಕ್ತಿ ಕೊಟ್ಟಿದ್ದಾನೆ ನಮ್ಗಿಂತ ನಿಮಗೆ. ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೂ ಈ ಒಂದು ಸಭೆಗೆ ಆಗಮಿಸಿದ ನನ್ನ ಶುಭ ಕಾಮನೆಗಳು ಹಾಗೂ ನಮಸ್ಕಾರ. ಯಾಕಂದರೆ ಇದೊಂದು ವಿಶೇಷವಾದ ಕಾರ್ಯಕ್ರಮ, ವಿಶೇಷವಾದ ಆಡಿಯನ್ಸ್, ವಿಶೇಷವಾದ ಅತಿಥಿಗಳು. ಯಾಕಂದರೆ ಈ ಒಂದು ಫೀಲ್ಡಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಇವರು ಆಹ್ವಾನ ಮಾಡಿದ್ದಾರೆ. ಸೊ ನಮ್ಮ ಎಲ್ಲರ ಜವಾಬ್ದಾರಿ ಇವಾಗ ಈ ಮಕ್ಕಳನ್ನ ನೋಡಿದ ತಕ್ಷಣ, ಎಸ್ಪೆಷಲಿ ನಮ್ಮ ಶ್ರುತಿ ನೋಡಿದ ತಕ್ಷಣ ನಮ್ಗೆ ಏನಾಗಿತ್ತು ಅಂದರೆ, ನಾವು ಅವ್ರಿಗಿಂತ ಎಷ್ಟೋ ವಿಷಯಗಳಲ್ಲಿ ಕೆಳಮಟ್ಟದಲ್ಲಿ ಇದ್ದೀವಿ ಅಂತ ಅನಿಸ್ತು. ಎಷ್ಟೊಂದು ಡಿಸಬಿಲಿಟಿ ಇದ್ರೂ ಅವರು ಎಷ್ಟು ಚೆನ್ನಾಗಿ ವಿತೌಟ್ ಎನಿ ನೋಡ್ಕೊಳ್ದೆ ಇದು ಮಾಡಿದೆ ಅವರ ಸೆಲ್ಫ್ ಒಂದು ಅಂತರಾಳದ ಮಾತುಗಳನ್ನೆಲ್ಲ ಅದೆಷ್ಟು ಚೆನ್ನಾಗಿ ವಿವರಿಸಿದ್ರು ಅಂತ ಹೇಳಿದ್ರೆ, ನಾರ್ಮಲ್ ಪರ್ಸನ್ಸು ಕೂಡ ನಾವು ಆ ಥರ ಮಾತಾಡೋಕ್ಕಾಗಲ್ಲ. ಇಲ್ಲಿ ಕೂತಿರೋರೆಲ್ಲ ಎಲ್ಲ ಹೈಲಿ ಎಜುಕೇಟೆಡ್ ಪೀಪಲ್ಲು ಅಂದ್ರೂ ಅವ್ರಿಗೆ ಎಷ್ಟು ಆತ್ಮಸ್ಥೈರ್ಯ, ಎಷ್ಟು ಒಂದು ಭಯ ಇಲ್ಲದೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ನಂಗೆ ತುಂಬ ಮೋಟಿವೇಶನ್ ಆಯಿತು ಅವರು ನೋಡ್ಬಿಟ್ಟು. National organization, our national headquarters is in Ahmedabad, but we have one center in the office here in Bangalore in Kasturi Nagar. We have one center in Mumbai, these are centers which we are running on our own. But we have 60 partners who are working in 24 states. So we are reaching out to more than 80,000 deafblind children. And if you include family members, there are more than 3.5 lakh people we are reaching out. So this is a national movement, and we are very grateful to all the stakeholders in the states who have come out to support us. Sir, as I work for Sense International India, which is the only organization in the country working for people who are deafblind. When I say deaf-blind, it is people who have deafness as well as blindness. And because they have deafness, they also have problem with speaking. Because we learn to speak after what we hear. So we work on 3 disabilities having in one individual. It's a difficult work, time-consuming, human-intensive, but that is something which we have been doing for 28 years. Because deaf-blind people have equal rights like you and me. The right to education, right to health, right to work, right to family life. And today's event that we have organized in Bangalore for the Karnataka State Stakeholders Meeting, the intention of this event is very, very focused. That all those people who matter in our life need to come together and think about deafblind people. Starting from health, identification, education, higher education, work, employment, to right to vote as well, because voting rights give us the full membership of the state. Today what we have organized is having group of parents, deafblind individuals who have come here, other community-based and organizations who are working in various parts of Karnataka and in Bangalore, and 6 very, very important departments. The Department of Education, because that's where the education happens. That's where Sarva Shiksha Abhiyan happens and our children can get admission there. Department of Health, because they are the first one to give identification, give certificate to a child who is deafblind. Then we have 2 other departments which are very important. One is the Census Department, because unless and until we count how many deafblind we have in the country, how our ministries or government will plan for budget allocation for aids and appliances, where other benefits, pension, bus passes,
everything will depend on census data. So we have got census department also here. And other department which is directly connected to deafblind children is the Department of Disability Development. All these departments are here with us today. They are sharing what they can do, and what we are trying to do is to make them aware about the needs of deafblind people, how their department can help us fulfill those needs. So that's the intention we have for the stakeholders meet. Thank you very much. Sir, I would put it in a little different manner because it is lack of awareness. Family members all don't know what is the need of a deafblind person. So it is very important for us to make them aware that a deafblind child, like any other child, will not learn by seeing and hearing. He has problem with his vision and hearing. So we need to work with them by touch. Every object, if we are giving them a glass of water, our children see water in glass and they drink. But for a deafblind child, we need to give the glass in their hand, slowly start the sign of drinking, and then they will be able to express by signing that they need water. So these are the things which we need to teach our family members so that they understand how to live with their children who are deafblind. thank you. Thank you, sir. ನಮಸ್ಕಾರ. ನನ್ನ ಹೆಸರು ಕೀರ್ತಿ ಉತ್ತಪ್ಪ. ನಾನು ಸೈನ್ಸ್ ಇಂಟರ್ನ್ಯಾಷನಲ್ ಇಂಡಿಯಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಸೈನ್ಸ್ ನಮಸ್ಕಾರ. ನನ್ನ ಹೆಸರು ಕೀರ್ತಿ ಉತ್ತಪ್ಪ. ನಾನು ಸೈನ್ಸ್ ಇಂಟರ್ನ್ಯಾಷನಲ್ ಇಂಡಿಯಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಸೈನ್ಸ್ ಇಂಟರ್ನ್ಯಾಷನಲ್ ಇಂಡಿಯಾ ಸಂಸ್ಥೆಯು ಒಂದು ಶ್ರವಣ ಅಂಧತ್ವ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಾರೆ. ಶ್ರವಣ ಅಂಧತ್ವ ಅಂದ್ರೆ ಮಗುಗೆ ನೀರು ಕೇಳಲ್ಲ, ಮಾತು ಬರಲ್ಲ, ಕಣ್ಣು ಕಾಣು. ಸೊ ಯಾವ್ದಾದ್ರು ಒಂದು ಡಿಸಬಿಲಿಟಿ ಇದ್ರೆ ಮಕ್ಕಳು ಹೇಗೋ ಮುಂದೆ ಬರ್ತಾರೆ. ಬಟ್ ಯೋಚನೆ ಮಾಡಿ, ಕಣ್ಣು ಕಾಣಲ್ಲ, ಕಿವಿರು ಕಾಣಲ್ಲ, ಮಾತು ಬರಲ್ಲ, ಈ ಮಕ್ಕಳಿಗೋಸ್ಕರ ನಾವು ಸುಮಾರು 27 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಈ ಸಂಸ್ಥೆಯಲ್ಲಿ. ಅಂಡ್ ಇಡೀ ದೇಶದಲ್ಲೇ ಸೈನ್ಸ್ ಇಂಡಿಯಾ ಒಂದೇ ಆರ್ಗನೈಸೇಷನ್ ಎಕ್ಸ್ಕ್ಲೂಸಿವ್ ಆಗಿ ಡೆಫ್ಬ್ಲೈಂಡ್ನೆಸ್ ಬಗ್ಗೆ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಈ ಮಕ್ಕಳಿಗೆ ಬೇರೆ ಬೇರೆ ತರ ಸರ್ವಿಸಸ್ ಬೇಕಾಗುತ್ತೆ. ಒಂದು ಕಣ್ಣು ಕಾಣದಿರೋ ಮಗು ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ, ಒಂದು ತಾಯಿಗೆ ಹೇಗೆ ಆ ಮಗುನ ಅರ್ಥ ಮಾಡ್ಕೋಬೇಕು, ಹೇಗೆ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದು ಅರ್ಥ ಆಗಲ್ಲ. ಇಂಟರ್ವೆನ್ಷನ್ ಅವ್ರಿಗೆ ಏನ್ ಬೇಕು ಆ ಸಹಾಯ ಸಿಕ್ಕಿಲ್ಲ ಅಂತಂದ್ರೆ, ಟೈಮ್ಗೆ ಅವ್ರಿಗೆ ಯಾವ ತರ ಥೆರಪಿಗಳು ಬೇಕು ಆ ತರ ಸಿಕ್ಕಿಲ್ಲ ಅಂತಂದ್ರೆ ಮಗು ಮೆಂಟಲಿ ರಿಟಾರ್ಡೆಡ್ ಅಂತ ಕನ್ಸಿಡರ್ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಮಗು ಮಾತಾಡೋದೇ ಇಲ್ಲ, ಮಗುಗೆ ತಲೆ ಸರಿ ಇಲ್ಲ, ಆ ತರನು ಆಗಿರೋ ಕೇಸಸ್ ಇದೆ. ಸೊ ಇದು ಒಂದು ಐಡೆಂಟಿಫಿಕೇಶನ್ ಇಂದ ನಮ್ಗೆ ತೊಂದರೆ ಇದೆ. ಯಾಕಂದ್ರೆ ಮಗುನ ಓನ್ಲಿ ಡಿಸೆಂಬರ್ 2016ರಲ್ಲಿ ಡೆಫ್ಬ್ಲೈಂಡ್ನೆಸ್ ಒಂದು ರೈಟ್ಸ್ ಆಫ್ ಪರ್ಸನ್ಸ್ ಡಿಸಬಿಲಿಟಿ ಆಕ್ಟ್ ಅಲ್ಲಿ ಆಡ್ ಆಯ್ತು. ಅಲ್ಲಿವರೆಗೂ ಡೆಫ್ಬ್ಲೈಂಡ್ನೆಸ್ ಆಡ್ ಆಗಿದೆ. ಈಗ ಸೆನ್ಸಸ್ ಅಲ್ಲಿ ನೆಕ್ಸ್ಟ್ ಸೆನ್ಸಸ್ ಅಲ್ಲಿ ಎಷ್ಟು ಜನ ಡೆಫ್ಬ್ಲೈಂಡ್ ಮಕ್ಳು ಇದಾರೆ ಅಂತ ಗೊತ್ತಾದ್ರೆ, ಅವ್ರಿಗೆ ನಾವು ಸರ್ವಿಸಸ್ ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಒಂದು ಸಹಾಯ ಮಾಡ್ಬೋದು. ಅದಕ್ಕೋಸ್ಕರ ಇವತ್ತು ಈ ಮೀಟಿಂಗ್ ಆರ್ಗನೈಸ್ ಮಾಡಿದೀವಿ. ಎಲ್ಲಾ ಡಿಪಾರ್ಟ್ಮೆಂಟ್ ಇಂದಲೂ ನಮ್ಗೆ ಸಹಾಯ ಬೇಕು. ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಬೇಕು, ಮತ್ತೆ ಸೆನ್ಸಸ್ ಡಿಪಾರ್ಟ್ಮೆಂಟ್ ಇಂದ ಬೇಕು, ಹಾಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಬೇಕು. ಯಾಕಂದ್ರೆ ಮಕ್ಕಳನ್ನ ನಾವು ಒಂದು ಸ್ಥಾನಮಾನ ಕೊಡ್ಬೇಕು ಅವ್ರಿಗೆ ಒಂದು ಪ್ರಪಂಚದಲ್ಲಿ. ಸೊ ಅದಕ್ಕೋಸ್ಕರ ನಾವು ಈ ಮೀಟಿಂಗ್ ಆರ್ಗನೈಸ್ ಮಾಡಿದೀವಿ. ಸುಮಾರು ಗವರ್ಮೆಂಟ್ ಅಫಿಷಿಯಲ್ಸ್ ಬಂದಿದ್ದಾರೆ. ಅವ್ರ ಹತ್ರ ನಮ್ಮ ಸಮಸ್ಯೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅವ್ರ ಕನ್ಸಿಡರೇಷನ್, ಅವ್ರ ಸಹಾಯ, ಅವ್ರ ಬೆಂಬಲದಿಂದ ಮುಂದೆ ಬರಬೇಕು, ಮಕ್ಕಳನ್ನ ಮುಂದೆ ತರಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಈ ಸಂಸ್ಥೆಯು ಇಡೀ ಭಾರತದಲ್ಲಿ ಒಂದು 60 ಪಾರ್ಟ್ನರ್ ಆರ್ಗನೈಸೇಷನ್ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಹೆಡ್ ಆಫೀಸ್ ಇದ್ದದ್ದು ಅಹಮದಾಬಾದ್, ಬಟ್ ಅಂದ್ರೆ ಬೆಂಗಳೂರಲ್ಲಿ ಕಸ್ತೂರಿ ನಗರದಲ್ಲಿ ಒಂದು ಸೆಂಟರ್ ಇದೆ. ಸೊ ನಿಮ್ಮಲ್ಲಿ ಶ್ರವಣ ಅಂಧತ್ವ ಅಂದ್ರೆ ಡೆಫ್ಬ್ಲೈಂಡ್ನೆಸ್, ಒಂದೇ ಮಗುಗೆ ಕಣ್ಣು ತೊಂದರೆ ಇದೆ, ಕಿವಿನೂ ಕೇಳಲ್ಲ, ಮಾತು ಬರಲ್ಲ ಅಂತ ಮಕ್ಕಳಿದ್ರೆ ದಯವಿಟ್ಟು ಕರ್ಕೊಂಡು ಬನ್ನಿ. ಇಲ್ಲಿ ಅವ್ರಿಗೆ ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ, ಸ್ಪೀಚ್ ಥೆರಪಿ, ಮತ್ತೆ ಸ್ಪೆಷಲ್ ಎಜುಕೇಶನ್, ಫಂಕ್ಷನಲ್ ಅಸೆಸ್ಮೆಂಟ್, ಕ್ಲಿನಿಕಲ್ ಅಸೆಸ್ಮೆಂಟ್, ಸೆನ್ಸರಿ ಸ್ಟಿಮ್ಯುಲೇಷನ್ ಎಲ್ಲ ಸರ್ವಿಸಸ್ ಸಿಗುತ್ತೆ. ಅದ್ರ ಜೊತೆಗೆ ಅವ್ರಿಗೆ ನ್ಯೂಟ್ರಿಷನ್ ಸಪೋರ್ಟ್ ಸಿಗುತ್ತೆ, ಮೆಡಿಕಲ್ ಸಪೋರ್ಟ್ ಸಿಗುತ್ತೆ. ಎಲ್ಲಾನು ಫ್ರೀ ಆಫ್ ಕಾಸ್ಟ್, ಯಾವ್ದಕ್ಕೂ ಏನು ಚಾರ್ಜ್ ಮಾಡಲ್ಲ. ನಮ್ಗೆ ದಾನಿಗಳನ್ನ ಇದ್ದಾರೆ, ಸಹಾಯ ಮಾಡ್ತಾರೆ, ಕಾರ್ಪೊರೇಟ್ಸ್ ಇದ್ದಾರೆ. ಮತ್ತೆ ನೀವು ಏನಾದ್ರು ಇಂಥ ಮಕ್ಕಳಿಗೋಸ್ಕರ ಸಹಾಯ ಮಾಡ್ಬೇಕು ಅಂದ್ರೆ ದಯವಿಟ್ಟು ಮುಂದೆ ಬನ್ನಿ, ನೀವು ಸಹಾಯ ಮಾಡ್ಬೋದು. ಸೊ ಇದರ ಹೇಳ್ತಾ ಈಗ ಎಷ್ಟು ನಿಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ 25,000 ಜನ ಇದ್ದಾರೆ. ಒಂದು 0.04% ಆಫ್ ಟೋಟಲ್ ಪಾಪ್ಯುಲೇಷನ್. ನಾವು 80,000 ಮಕ್ಕಳಿಗೆ ರೀಚ್ ಆಗಿದ್ದೀವಿ 27 ವರ್ಷದಲ್ಲಿ. ಬರ್ತಾ ಇದ್ದಾರೆ ಬೆಂಗಳೂರಲ್ಲಿ. ಇಡೀ ಇಂಡಿಯಾದಲ್ಲಿ ವರ್ಷಕ್ಕೆ ಒಂದು 2,500 ಮಕ್ಕಳಿಗೆ ನಾವು ರೀಚ್ ಆಗ್ತಾ ಇದ್ದೀವಿ. ಇಲ್ಲಿವರೆಗೂ ಕಸ್ತೂರಿ ನಗರ್ 435 OMBR ಅಲ್ಲಿದೆ. ಫೋನ್ ನಂಬರ್ ಬಂದು 9632367035. ಈ ನಂಬರ್ಗೆ ನಿಮ್ಮಲ್ಲಿ ಈ ತರ ಶ್ರವಣ ಅಂಧತ್ವ ಮಕ್ಕಳಿದ್ರೆ ದಯವಿಟ್ಟು ಕರ್ಕೊಂಡು ಬನ್ನಿ, ನಮ್ಮ ಸಂಸ್ಥೆಯಲ್ಲಿ ಸೇರಿಸಿ ಅವ್ರಿಗೂ ಎಲ್ಲ ಸೌಲಭ್ಯಗಳು ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ಹಾಗೆ ನೀವು ನಮ್ಮ ಸಂಸ್ಥೆಗೆ ಸಹಾಯ ಮಾಡ್ಬೇಕು, ಇಂಥ ಮಕ್ಕಳಿಗೋಸ್ಕರ ಸಹಾಯ ಮಾಡ್ಬೇಕು ಅಂತಂದ್ರೆ ನೀವು ಈ ನಂಬರ್ಗೆ ರೀಚ್ ಆಗ್ಬಹುದು. ಒಂದು 9632367035. ಇನ್ನೊಂದು ನಂಬರು
8197090314.